ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಬಳಗೆರೆ ಗ್ರಾಮದ ಕೆರೆಗೆ ಸಂಬಂಧಿಸಿದ ಸುಮಾರು 30 ಎಕರೆಯಷ್ಟು ಜಾಗವನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡಲು ಅಗ್ರಿಮೆಂಟ್ ಸಹ ಆಗಿದೆ. ಸರ್ವೆ ನಂಬರ್ 25ರಲ್ಲಿ 10 ಎಕರೆ 33 ಗುಂಟೆ ಜಾಗವನ್ನು ಸರ್ವೆ ಮಾಡಲು ಎಂದು ಅಧಿಕಾರಿಗಳು ಬಂದಿದ್ದು ತಿಳಿದು ಕೆರೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಈ ಬಗ್ಗೆ ಗ್ರಾಮದ ಮುಖಂಡ ಶಾಂತರಾಜು ಮಾತನಾಡಿ, ಈ ಕೆರೆ ಸುಮಾರು 80 ವರ್ಷಗಳ ಹಳೆಯ ಕೆರೆ. ಇಲ್ಲಿ ಸರ್ಕಾರದಿಂದ ನರೇಗಾ ಕಾಮಗಾರಿಗಳು ನಡೆದಿವೆ. ಗ್ರಾಮಕ್ಕೆ ನೀರು ಪೂರೈಸಲು ಬೋರ್ವೆಲ್ಗಳನ್ನು ಸಹ ಕೊರೆದಿದ್ದು ಜೆಜೆಎಂ ಕಾಮಗಾರಿಯೂ ಸಹ ನಡೆದಿದೆ. ಒಟ್ಟಾರೆ ಈ ಕೆರೆ ಗ್ರಾಮಸ್ಥರ ಸ್ವತ್ತು ಆಗಿದೆ. ಆದರೆ 2011 RI ಆಗಿ ಕೆಲಸ ಮಾಡುತ್ತಿದ್ದ ಸದಾಶಿವಯ್ಯ ಒತ್ತುವರಿ ಮಾಡಿದ್ದಾರೆ. ಆ ವಿಷಯ ನಮಗೆ ಗೊತ್ತಿಲ್ಲ. 2021ರಲ್ಲಿ ಕೆರೆ ಅಚ್ಚುಕಟ್ಟು ಮಾಡಲು ಬಂದಿದ್ದರು. ಸರ್ಕಾರದಿಂದ ಕುಡಿಯುವ ನೀರಿಗಾಗಿ 8 ಕೊಳವೆ ಬಾವಿಯನ್ನು ಕೊರೆಯಲಾಗಿದೆ. ಆಗ ಯಾರೂ ಬರಲಿಲ್ಲ. ಇದನ್ನು ಮಾರಾಟ ಮಾಡಿದ್ದು ಅಗ್ರಿಮೆಂಟ್ ಸಹ ಆಗಿದೆ. ಈ ವಿಚಾರವಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ದು ಅದು ಕೂಡ ಪ್ರಗತಿಯಲ್ಲಿದೆ. ದಯಮಾಡಿ ನಮ್ಮ ಕೆರೆ ನಮಗೆ ಉಳಿಸಿಕೊಡಿ ಎಂದು ತಿಳಿಸಿದರು. 80 ವರ್ಷ ಮೇಲಾಗಿದೆ ಕೆರೆ ಕಟ್ಟಿ. ನಾವು ನೋಡಿಲ್ಲ, ನಮ್ಮ ಅಪ್ಪದಿರ್ಬೇಕಲಿ ನೋಡಿಲ್ಲ. ಅದಕ್ಕಿಂತ ಮುಂಚೆ ಕಟ್ಟಿರೋದು ಕೆರೆಗಳಿದ್ದು. ಇದೇನಾದವು ಗೌಡ ಶಾನ್ಭಗರು ಅಂತ ಇದ್ರು. ಅವಾಗ ಇವರು ಯಜಮಾನರು ಅಂತ ಮಾಡಿದ್ರು. ನಮ್ಮ ಅಂತ ನಾವು ದೊಡ್ಡವರು ಹೇಳಿ ತಿಳ್ಕೊಂಡಿರೋದು. ಯಜಮಾನರಿಂದ ಅವ್ರ ಹೆಸರಿಗೇನೋ ಎಂಜರಪ್ಪ ಅಂತೇಳಿ ಮಾಡಿದ್ದಾರೆ. ಎಂಜರಪ್ಪ, ಸುಬ್ಬಯ್ಯಪ್ಪ. ಈ ನಮ್ಮೂರ ಜನಸಂಖ್ಯೆ ಇರೋದು ಕುಂಬಾರು, ಸಾದ್ರು ಒಬ್ಬರು ಯಜಮಾನರು ಮಾಡಿದ್ದಾರೆ, ಕುಂಬಾರನೊಬ್ಬರು ಯಜಮಾನರು ಮಾಡಿದ್ದಾರೆ. ಅದಾದ್ಮೇಲೆ ಇದು ಯಾರಪ್ಪ ಇವ್ರು ಸದಾಶಿವಯ್ಯ ಅವರು, ಇದು ಮಂಜೂರಾತಿ ಜಮೀನು ಸರ್. ಸರ್ಕಾರ ನಮ್ಮ ಹತ್ರ ದಾಖಲೆ ಇದೆ. ಅವರು ಪಿತ್ರಾರ್ಜಿತ ಅಂತ ಹೇಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಲ್ಲ, ಮಂಜೂರಾಗಿರೋ ಜಾಗ ಇದು. ಅದು ಸದಾಶಿವ ಅವರು 2011ರಲ್ಲಿ ಖಾತೆ ಮಾಡಿಸ್ಕೊಂಡಿದ್ರು. ಖಾತೆ ಮಾಡಿಸ್ಕೊಂಡು ಅದು ನಮ್ಗೆ ಗೊತ್ತಿಲ್ಲ, ವಿಚಾರವೇ ಗೊತ್ತಿಲ್ಲ. ಯಾವಾಗ 2021ರಲ್ಲಿ ಅಚ್ಚುಕಟ್ಟು ಮಾಡ್ಸಕ್ಕೆ ಬಂದರು. ಅವಾಗ ನಾವು ಗ್ರಾಮ ಪಂಚಾಯತಿ ಮೆಂಬರು, ನಮ್ಮ ಮಿಸ್ಸಸ್ ಅವರು. ಅವಾಗ ನಾವು ಎಚ್ಚೆತ್ಕೊಂಡು ಹೋಗಿ ತಡೆ ಹಿಡಿದು ಸ್ವಲ್ಪ ಅರ್ಜಿ DC ತಹಸೀಲ್ದಾರ್ ಎಲ್ಲ ಕೊಟ್ಟಿವಿ. ಅವರು ಪ್ರೋಸೆಸ್ಸಲ್ಲಿದೆ. AC ಕಳಿಸಿದ್ದಾರೆ, ಅವರು ರೆಫರ್ ಮಾಡಿದ್ದಾರೆ. AC-ಯಿಂದ ಇವರು ತಾಲೂಕು ಆಫೀಸ್ಗೆ ಎಲ್ಲ ದಾಖಲಾತಿಗಳಿದೆ. ಪಂಚಾಯತಿಯಿಂದ PRID-ಯಿಂದ ಕೆರೆ 30 ಎಕರೆ 4 ಗುಂಟೆ ಕೆರೆ ಜಮೀನು, 690 ಮೀಟ್ರು ಕೆರೆ ಇದು ಏರಿ, 650 ಮೀಟ್ರು ಕಾಲುವೆ, ಕೆರೆ ಕಾಲುವೆ, 1 ತೂಗು, 1 ಕೋಡಿ, ಇಷ್ಟಿದೆ. ಸರ್ಕಾರದಿಂದ ಕುಡಿಯೋ ನೀರಿಗೋಸ್ಕರ 8 ಕೊಳವೆ ಬಾವಿ ಇದೇ ಕೆರೆಯಲ್ಲಿ ಪಂಚಾಯತಿಯಿಂದನೇ ಕೊರೆಸಿರೋದು. ಮತ್ತು ಈಗ ಕೇಂದ್ರ ಸರ್ಕಾರ ಯೋಜನೆಯಡಿ JJM ಜಲ್ ಜೀವನ್ ಮಿಷನ್ ಯೋಜನೆಯಡಿ ಒಂದು ಹೊಸ ಬೋರ್ವೆಲ್ ಕೊರೆಸಿದ್ದಾರೆ. ಅವಾಗಲೂ ಯಾರು ಬರಲಿಲ್ಲ. ಇವರು ಒಳಗೆ ಏನು ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿದ್ದಾರೆ. ಕೆರೆ ಕೆಳಗೆ 500 ಎಕರೆ ಜಮೀನು ಐತೆ, ಅದು ಇರಲ್ಲ. ಹೇಳು, ಎಲ್ಲಿಗೆ ಹೋಗ್ಬೇಕು? ಊರಿನ ಜನ ಎಲ್ಲಿ ಹೋಗ್ಬೇಕು? ಸರ್ ಹಾಕಿದೀವಿ ಕೆರೆಗೆ, ಕುಡಿಯೋ ನೀರಿಗೆ, ಊರಿಗೆ ಎಲ್ಲ ಆಗೈತೆ. ಅವಾಗ ಏನು ಮಾಡ್ತಿದ್ರು? ಅಲ್ಲ, ಅವಾಗ ಏನು ಮಾಡ್ತಿದ್ರು? ಹೌದಾ? ಅವತ್ತೇ ತಡಿಬೋದಿತ್ತಲ್ಲ. ಕೆರೆ ಕಾಮಗಾರಿಕೆ ಆಗೈತೆ ಏನಪ್ಪ, ಎಲ್ಲ ಆಗೈತೆ. ಬೇಕಾದಷ್ಟು ಇದಾಗೈತೆ. ಇದೆಲ್ಲ ಬಿಟ್ಟು ಅವಾಗೆಲ್ಲ ಬಿಟ್ಟು ಇವಾಗ ಯಾಕೆ ಅಂತ ಅಕ್ಕಿ ಕೊಟ್ಟು ಕೆರೆ ಕೆಲಸದಾಗೆ ಕೂಲಿ ಮಾಡಿ ತಿಂದವ್ರಿ. ಇವಾಗ ಊರು ಎಲ್ಲಿಗೆ ಹೋಗ್ಬೇಕು? ಊರು ಇರಲ್ಲ. ಕೆರೆ ಹೋದ್ರೆ ಊರು ಇರೋದಿಲ್ಲ. ಇನ್ನು ಮಾಲೀಕ ಸದಾಶಿವಯ್ಯ ಮಾತನಾಡಿ, ಸರ್ವೆ ನಂಬರ್ 25 ನಮ್ಮ ಜಮೀನು 10.5 ಎಕರೆ. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದೆ. 40 ವರ್ಷದ ಹಿಂದೆ ನಮ್ಮ ತಂದೆಯ ಹೆಸರಿಗೆ ಆಗಿದೆ. ನಂತರ ನಮ್ಮ ಮಕ್ಕಳ ಹೆಸರಿಗೆ ಆಗಿದ್ದು ಪಾವತಿ ಖಾತೆ ವತಿಯಿಂದ ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ. ಸರ್, ಏನು ಸಮಸ್ಯೆ ಏನಾಗಿದೆ ಸರ್? ಇದು ನಿಮ್ದು ಪ್ರಾಬ್ಲಮ್? ನಮ್ಮ ಜಮೀನು ಅದೇ ಏನು ಜಮೀನು, ಏನು ಸಮಸ್ಯೆ ಏನಾಗಿದೆ? ನಮ್ಮ ತಾತನ ಹೆಸರಾಗಿತ್ತು, ನಾವು ಮಾಡ್ಕೊಂಡಿದ್ದೀವಿ. ನಿಮ್ಮ ತಾತನ ಹೆಸರಲ್ಲಿ ಇದೆಯಾ? ತಾತನ ಹೆಸರಾಗಿತ್ತು. ಪಾವತಿ ವರ್ಷ ಮೇಲೆ ಪಿತ್ರಾರ್ಜಿತ ಅದು ದಾಖಲೆಲ್ಲ ಇದೆ? ಎಲ್ಲ ಇದೆ ಸರ್. ಇಲ್ಲಿ ಬಳಗೆರೆ ಗ್ರಾಮಸ್ಥರು ಇದು ನಮ್ಮ ಊರು ಕೆರೆ ಅಂತ ಹೇಳ್ಬಿಟ್ಟು ಇಲ್ಲಿ ಧರಣಿ ಮಾಡಿ ಅಂತೆಲ್ಲ ಎಲ್ಲ ಇದು ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಇದು ಸದಾಶಿವ ಅನ್ನೋ ಹೆಸರಿಗೆ ಆಗಿದೆ ಅಂತ ಆಗಿದೆ. ಇವತ್ತಿನ ದಿನ ಸರ್ವೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ರೈತರೆಲ್ಲ ಇದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಕೆರೆ ಯಾರ್ದು? ಕೆರೆ ಯಾರ್ದು ಅಂತ ನಾವೇನು ಹೇಳೋಣ? ನಮ್ಮ ಜಮೀನು ಇದು. ಸರ್ವೆ ನಂಬರ್ 25, 10.5 ಎಕರೆ. ಅಂದ್ರೆ ಯಾವ ತರ ಬಂತು ನಿಮ್ಗೆ? ನಮ್ಮ ಪಿತ್ರಾರ್ಜಿತ. ಪೂರಕವಾದ ದಾಖಲೆಗಳಿದೆಯಾ? ಎಲ್ಲ ಕೊಡ್ತೀವಿ. ಎಷ್ಟು ವರ್ಷಗಳಿಂದ ನೀವು ಹೆಸರಿಗೆ ಇದು ಮಾಡ್ಕೊಂಡ್ರಿ ಏನು ಅಂತ? ಈಗ ಅವಲೇ ನಾವಾಗಿ 40 ವರ್ಷ ಆಗಿದೆ. ನಮ್ಮ ತಂದೆಯವ್ರಿಗಾಯಿತು, ತಂದೆಯವರಿಂದ ನಮ್ಮ ಮಕ್ಕಳಿಗಾಯಿತು, ತಿರುಗಿ ನಾನು ಮಾಡ್ಕೊಂಡು ಪ್ರತಿ ವರ್ಷ ಬರ್ತಾ ಇದೆ. ಅಂದ್ರೆ ಮೂಲತಃ ನಿಮ್ಮ ಇದು ಯಾವ ಊರು ಸರ್? ನಿಮ್ಮ ತಂದೆಯವ್ರನ್ನೆಲ್ಲ ಇಲ್ಲೇ ಹುಟ್ಟಿದ್ರ? ಇಲ್ಲೇ ಇದು ನಮ್ಮ ತಾತ ಅವರು ಎಂಜಾರಪ್ಪ ಇದೇ ಊರೇ. ಇದೇ ಊರಲ್ಲಿ? ಇದೇ ಊರೇ.
ಇದುವರೆಗೂ ಇದು ಕೆರೆ ಅನ್ನೋದು ಇದಿಲ್ಲ, ಕೆರೆ ಅಲ್ಲ ಇದು ಅಂತ ನೀವು ಹೇಳ್ತೀರಾ. ಸರ್ಕಾರದಲ್ಲಿ ಇದ್ರೆ ತಕ್ಕೊಳ್ಳಿ ಪಾಪ, ನಾವೇನು ಸರ್ಕಾರದ ಬಿಡಿ, ಸರ್ಕಾರದಲ್ಲಿ ಕೆಲವರು ಬರೀತಾರೆ, ಕೆಲವರು ಬರೆಯಲ್ಲ. ಇಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ. ಸರ್ವೆ ಅಧಿಕಾರಿ ವೀಣಾ ಮಾತನಾಡಿ, ಜಿ ಸದಾಶಿವಯ್ಯ ಎಂಬುವರು ಸರ್ವೆ ನಂಬರ್ 25ರಲ್ಲಿ ಖಾತೆದಾರರಾಗಿದ್ದು ಹದ್ದುಬಸ್ತಿಗಾಗಿ ಅರ್ಜಿ ಹಾಕಿದ್ರು. ಅದರಂತೆ ಕಾನೂನು ಪ್ರಕಾರ ನೋಟಿಸ್ ಜಾರಿ ಮಾಡಿ ಅಳತೆಗೆ ಬಂದಿದ್ದೇವೆ. ಗ್ರಾಮಸ್ಥರು ಬಂದು ಇದು ಕೆರೆ ಜಾಗ, ಅಳತೆ ಮಾಡಬೇಡಿ ಎಂದಿದ್ದಾರೆ. ಸದಾಶಿವಯ್ಯನವರು ಅರ್ಜಿ ಹಾಕಬೇಕಾದ್ರೆ ಕೆಲವೊಂದು ನ್ಯೂನತೆಗಳು ತಪ್ಪಾಗಿದೆ. ಬಾಜುದಾರರ ಹೆಸರುಗಳನ್ನು ಕೈಬಿಟ್ಟಿದ್ದಾರೆ. ಹಾಗಾಗಿ ಅಳತೆ ಮಾಡಲು ಬರುವುದಿಲ್ಲ. ನಾವು ಅಳತೆ ಮಾಡಿಲ್ಲ ಎಂದು ಹೇಳಿದರು. ಈ ವೇಳೆ ತಿಪ್ಪಣ್ಣ, ಗಂಗಾಧರಪ್ಪ, ನರಸಿಂಹಮೂರ್ತಿ, ಅನಂತ್ ಕುಮಾರ್, ಬಸವರಾಜ್, ರಾಮದಾಸ್, ದೇವರಾಜ್, ಮಂಜುಳಾ, ನಾಗಮ್ಮ, ಹೇಮಾ, ಆಶಾ, ಭಾಗ್ಯಮ್ಮ, ಅಂಜಲಿ ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿ ನ್ಯೂಸ್, ಗೌರಿಬಿದನೂರು.